ಇನ್ನೊಂದಷ್ಟು ರಾಜಕೀಯ ನಾಯಕರು ಕೂಡ ಇವತ್ತಿನ ಮ್ಯಾಚ್ ಬಗ್ಗೆ ಮಾತನಾಡಿದ್ದಾರೆ. ಸಿಎಂ ಡಿಸಿಎಂ ಸೇರಿ ಎಲ್ಲರೂ ಕೂಡ ಟೀಮ್ಗೆ ವಿಶ್ ಮಾಡಿದ್ದಾರೆ. ಬನ್ನಿ ಏನು ಹೇಳಿದ್ರು ನೋಡೋಣ. ಆರ್ಸಿಬಿ ಬೆಂಗಳೂರು ತಂಡ ಆದ್ರಿಂದ ನಿಮ್ಗೂ ಏನಂತ ಅನ್ಸುತ್ತೆ, ಬೆಂಗಳೂರು ಗೆಲ್ಬೇಕು ಅಂತ ಅನ್ಸುತ್ತಲ್ವಾ? 4ನೇ ಸಾರಿ ಫೈನಲ್ ಬಂದಿದೆ, ಗೆಲ್ಲಿ ಅಂತೇಳಿ ನಾನು ಹೇಳ್ತೀನಿ. ಆರ್ಸಿಬಿ ಬೆಂಗಳೂರು ತಂಡ ಆದ್ರಿಂದ ನಿಮ್ಗೂ ಏನಂತ ಅನ್ಸುತ್ತೆ, ಬೆಂಗಳೂರು ಗೆಲ್ಬೇಕು ಅಂತ ಅನ್ಸುತ್ತಲ್ವಾ? 4ನೇ ಸಾರಿ ಫೈನಲ್ ಬಂದಿದೆ, ಗೆಲ್ಲಿ ಅಂತೇಳಿ ನಾನು ಹೇಳ್ತೀನಿ. Namaskar to all of you. Last 18 years we are waiting for a great day. 18 years of great passion and unwavering dedication, and now the moment has arrived. As our Royal Challengers Bangalore step into the field of final, now the entire state stands behind all of you with pride and belief. Please carry on. This is not just a jersey, but the dream of millions. We are with you. Karnataka is with you. Go bring the trophy home, boys. Karnataka stands on behalf of government. I would like to wish you all the best. The entire Karnataka, millions of people are waiting for the trophy. I hope you bring us. Let us enjoy. Let us wish you all the best. Thank you. 100% ಆರ್ಸಿಬಿ ಗೆಲ್ತದೆ. ನಾವು ಪ್ರಾರ್ಥನೆ ಮಾಡ್ತೀವಿ, ನೀವು ಪ್ರಾರ್ಥನೆ ಮಾಡ್ರಿ. ನಮ್ಮ ಆಟಗಾರರಿಗೆ ಶುಭಾಶಯಗಳನ್ನ, ತಂಡಕ್ಕೆ ಶುಭಾಶಯಗಳನ್ನ ಕೋರ್ತೇನೆ ಎಲ್ಲರಿಗೂ. ಇದರ ಜೊತೆಗೆ ವಿಜೇಂದ್ರ ಅವರು, ಆರ್ ಅಶೋಕ್ ಅವರು, ಶೋಭಾ ಕರಂದ್ಲಾಜೆ ಅವರು ಕೂಡ ಆರ್ಸಿಬಿಗೆ ಶುಭ ಹಾರೈಸಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ನೋಡೋಣ. ಬಹಳ ವರ್ಷಗಳ ನಂತರ ನಮ್ಮ ಆರ್ಸಿಬಿ ಟೀಮ್ ಫೈನಲ್ಸ್ಗೆ ಬಂದಿದೆ. ಅಹಮದಾಬಾದ್ನಲ್ಲಿ ನಡೀತಾ ಇರತಕ್ಕಂಥ ಫೈನಲ್ಸ್ ಪಂದ್ಯ, IPL ಮ್ಯಾಚ್ ಆರ್ಸಿಬಿ ವರ್ಸಸ್ ಪಂಜಾಬ್. ನಾನು ನಮ್ಮ ಆರ್ಸಿಬಿ ಟೀಮ್ಗೆ ಶುಭಾಶಯಗಳನ್ನು ಕೋರ್ತೇನೆ. ಇಡೀ ದೇಶದ ಜನ ಇವತ್ತು ಅತಿ ಹೆಚ್ಚು ಬೆಂಬಲವನ್ನು ನಮ್ಮ ಆರ್ಸಿಬಿ ಟೀಮ್ಗೆ ನೀಡ್ತಾ ಇದ್ದಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಇವತ್ತು ಆರ್ಸಿಬಿ ಫೈನಲ್ಸ್ಗೆ ಇವತ್ತೇನು ತಲುಪಿದೆ, ನಿಶ್ಚಿತವಾಗಿ ನಮ್ಮ ನಾಡಿನ ಜನರ ವಿಶ್ವಾಸವನ್ನು ಉಳಿಸ್ಕೊಳ್ತದೆ, ಆಸೆಯನ್ನು ಈಡೇರಿಸ್ತಾರೆ. ಆರ್ಸಿಬಿ ಮ್ಯಾಚ್ ಇದೆ, ಭಾಳ ಎಲ್ಲ ಕಾತರತೆಯಿಂದ ಕಾಯ್ತಾ ಇರೋವಂಥ ಮ್ಯಾಚು. ಕರ್ನಾಟಕದ ಆರ್ಸಿಬಿ, ಕೊಹ್ಲಿಯವರು ನಮ್ಮ ಟೀಮಲ್ಲಿರುವಂಥದ್ದು ಕಾನ್ಫಿಡೆನ್ಸ್ ಜಾಸ್ತಿ ಮಾಡಿದೆ. ಸೊ ಕಳೆದ 18 ವರ್ಷದಿಂದನೂ ಕೂಡ ವಿರಾಟ್ ಕೊಹ್ಲಿಯವರು ನಮ್ಮ ತಂಡದ ಜೊತೆ ಇದ್ದಾರೆ. ಈ ಸರಿ ಫೈನಲ್ಸ್ಗೂ ಕೂಡ ಬಂದಿದ್ದೀರಿ. ಒಳ್ಳೆ ಟೀಮ್ ಇದೆ, ಜನರ ಬೆಂಬಲನೂ ಕೂಡ ನಮ್ಮ ಆರ್ಸಿಬಿಗೆ ಇರೋದ್ರಿಂದ ಈ ಸರಿ ಗೆಲುವು ಆರ್ಸಿಬಿದೇ ಆಗುತ್ತೆ, ಆ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ನಾನು ಕೂಡ ಆರ್ಸಿಬಿಗೆ ಶುಭ ಕೋರ್ತೀನಿ. ಒಳ್ಳೆಯದಾಗಲಿ, ಗುಡ್ ಲಕ್. ಫೈನಲ್ಗೆ ಬಂದಿದೆ, ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಫೈನಲ್ ನಡೆಯೋದಿದೆ. ಖುಷಿ ಆಗ್ತಾ ಇದೆ. ನಮ್ಮ ಬೆಂಗಳೂರು ಗೆಲ್ಲುತ್ತೆ, ನಮ್ಮ ಆರ್ಸಿಬಿ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಗೆಲ್ಲಿ, ಆಲ್ ದಿ ಬೆಸ್ಟ್.